ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು, ಏನು ಬದಲಾವಣೆಯನ್ನು ನೀವು ನೋಡ್ಬೋದು. ಅದು ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಅಥವಾ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅಥವಾ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಇರ್ಬೋದು, ಅಥವಾ ನಿಮ್ಮಲ್ಲಿ ಇರುವಂತಹ ಕೆಲವೊಂದು ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಇರ್ಬೋದು. ನೋಡುವ, ಪ್ರಾರ್ಥನೆಯನ್ನು ಮಾಡಿ ದೇವರಿಂದ ಏನು ಸಂದೇಶ ಬರುತ್ತೆ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಮೇಲೆ ನಿಮಗೆ ಸಮಸ್ಯೆ ಆಗ್ತಾ ಉಂಟು ಅಥವಾ ಏನು ಅನ್ಕೊಳ್ತಾ ಇದ್ದೀರಾ, ಸೊ ಅದನ್ನು ಮನಸ್ಸಿನಲ್ಲಿಟ್ಟು ಪ್ರಾರ್ಥನೆ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಪ್ರೀತಿಯಲ್ಲಿ ಸಮಸ್ಯೆ ಇದ್ದರೆ, ಸೊ ಆ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು 5 ಸಲ ಪ್ರಾರ್ಥನೆ ಮಾಡಿ. ನೋಡ್ವಾ, ಇಲ್ಲಿ ಕೆಲವರು ಪ್ರೀತಿಯ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಮತ್ತು ಕೆಲವರು ಜಾಬ್ ಬಗ್ಗೆ, ಇನ್ನು ಕೆಲವರು ಬಿಸ್ನೆಸ್ ಬಗ್ಗೆ. ಇಲ್ಲಿ ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ. ಎಲ್ಲೊಂದು ಕಡೆ ನನಗೇನೆ ಯಾಕೆ ಸಮಸ್ಯೆ ಅಂತ ಪದೇ ನಿಮಗೆ ನೀವೇ ಕೇಳ್ತಾ ಇದ್ದೀರಾ. ಅದು ಯಾವುದೇ ಒಂದು ಸಮಸ್ಯೆ ಇರ್ಬೋದು. ನನ್ನ ಜೀವನದಲ್ಲಿ ಏನಕ್ಕೆ ಹಿಂಗೆ ಆಗ್ತಾ ಉಂಟು, ನಾನೇನು ಮಾಡಿದ್ದೇನೆ, ನಾನೇನು ತಪ್ಪು ಮಾಡಿದ್ದೇನೆ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಾ, ನಿಮಗೆ ನೀವೇ ಕಣ್ಣೀರು ಹಾಕ್ತೀರಾ. ಇಲ್ಲಿ ಕೆಲವರ ಜೀವನದಲ್ಲಿ ಕೆಲವೊಂದು ಇಶ್ಯೂಸ್ ನಡೀತಾ ಉಂಟು, ಕಷ್ಟ ಉಂಟು, ನೋವುಂಟು, ಯಾವುದು ಕೂಡ ಅಂದ್ಕೊಂಡಿದ್ದು ಆಗ್ತಾ ಇಲ್ಲ. ಸೊ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ಪರಿಸ್ಥಿತಿ ಚೇಂಜ್ ಆಗುವ ಲಕ್ಷಣ ಉಂಟು. ಪಾಸಿಟಿವ್ ಒಂದು ರೀತಿಯಲ್ಲಿ ಚೇಂಜ್ ಆಗುತ್ತೆ. ಆದರೆ ಹೊರನೋಟಕ್ಕಿದು ನೀವು ತುಂಬ ಚೆನ್ನಾಗಿ ಲೈಫಲ್ಲಿ ಏನು ಟೆನ್ಷನ್ ಇಲ್ಲದ ಥರ ಕಾಣಿಸುತ್ತೆ. ಬಟ್ ನಿಮ್ಮ ಒಳಗೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ಒಂದು ಟೈಮ್ನಲ್ಲಿ ತುಂಬ ನೀವು ಖುಷಿಯಾಗಿದ್ದವರು, ಲೈಫ್ನಲ್ಲಿ ಏನೇ ಒಂದು ಸಮಸ್ಯೆ ಇರಲಿಲ್ಲ ನಿಮ್ಮದು. ಬಟ್ ರೀಸೆಂಟಾಗಿ ತುಂಬ ಸಮಸ್ಯೆಗಳು, ಒಂದರ ನಂತರ ಒಂದು ಸಮಸ್ಯೆಗಳು ಆಗ್ತಾನೇ ಉಂಟು. ಇಲ್ಲಿ ನಿಮಗೆ ಕೆಲವರಲ್ಲಿ ನಿಮ್ಮ ವ್ಯಕ್ತಿಯ ಪ್ರೀತಿಗೋಸ್ಕರ ಎದುರು ನೋಡ್ತಾ ಇದ್ದೀರಾ, ಮತ್ತು ಕೆಲವರು ಜಾಬಿಗೋಸ್ಕರ, ಇನ್ನು ಕೆಲವರು ಏನೋ ಲೈಫಲ್ಲಿ ಏನೋ ಮಾಡಬೇಕಂತ ಇದ್ದೀನಿ, ಏನಂತ ಗೊತ್ತಾಗ್ತಾ ಇಲ್ಲ. ಸೊ ನನಗೆ ಯಾವುದು ದಾರಿ ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಒಂದು ಕಡೆ ತುಂಬ ದುಃಖ ಪಡ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ. ನಾನು ಬಯಸಿದ್ದು ಯಾವುದು ಕೂಡ ಸಿಗ್ತಾ ಇಲ್ಲ, ಏನಕ್ಕೆ ಈ ಥರ ಆಗ್ತಾ ಉಂಟು, ಬರೀ ನನ್ನ ಜೀವನ ಕತ್ತಲೆಯಲ್ಲಿಯ, ಎಲ್ಲರೂ ನನಗೆ ಮೋಸ ಮಾಡುವವರೇನಾ, ನಾನೇ ಸರಿ ಇಲ್ವಾ, ಅಥವಾ ನನಗೆ ಸಿಗುವವರೇ ಸರಿಯಾಗಿಲ್ವಾ, ಅಥವಾ ಈ ಜನರೇ ಹೀಗೇನಾ, ಆ ಥರ ಎಲ್ಲ ಏನೇನೋ ನೆಗೆಟಿವ್ ಶೇಡಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿರುವವರು ಖಂಡಿತವಾಗಿ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಉಂಟು. ಸಕ್ಸಸ್ ಆಗುತ್ತೆ. ಇದು ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ಅವ್ರು ನಿಮ್ಮ ಜೊತೆ ಮಾತನಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಸೊ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಉಂಟು. ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಿಗುತ್ತೆ. ಇಲ್ಲಿ ಕೋರ್ಟಿನಲ್ಲಿ ಕೇಸ್ ಇದ್ರೂ ಅದು ಕೂಡ ವಿನ್ ಆಗುತ್ತೆ. ಏನೇ ಒಂದು ಅಡೆತಡೆಗಳು ಬಂದ್ರೂ ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕು. ಒಂದು ಮಾತನ್ನು ಕೂಡ ನೀವು ಅಪ್ಪಿತಪ್ಪಿ ರ್ಯಾಶ್ ಆಗಿ ಮಾತನಾಡಿದರೆ ನಿಮ್ಮ ಸಂಬಂಧ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಲ್ಲನೂ ಹಾಳಾಗುತ್ತೆ. ನಿಮಗೆ ನೆಮ್ಮದಿ ಇಲ್ಲ ಅನ್ನೋದು ನೀವೇ ಅಂದ್ಕೊಳ್ತಾ ಇದ್ದೀರಾ. ಬಟ್ ನೆಮ್ಮದಿಯನ್ನು ನಾವು ಹುಡುಕುವುದಲ್ಲ, ಅದನ್ನು ನಾವು ನಮ್ಮಲ್ಲೇ ಕಂಡುಕೊಳ್ಳುವುದಾಗಿರುತ್ತೆ. ಸೊ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನಾವು ಕಷ್ಟ ಇರಲಿ, ನೋವು ಇರಲಿ, ದುಃಖ ಇರಲಿ, ನಮ್ಮನ್ನು ಯಾರಾದರೂ ಬಿಟ್ಟು ಹೋಗಿರ್ಬೋದು, ಅವರು ಬರ್ತಾರೆ ಅನ್ನುವ ಧೈರ್ಯ ಇರಬೇಕು. ನಮಗೆ ಜಾಬ್ ಸಿಗುತ್ತೆ, ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಇವತ್ತು ಅಂದರೆ ನೈಟ್ ಕತ್ತಲೆ ಇರುತ್ತೆ, ಬಟ್ ಬೆಳಕು ಆಗಲೇಬೇಕು ಅಲ್ವಾ. ಸೊ ಹಾಗೆಯೇ ಸಮಸ್ಯೆ ಅನ್ನೋದು ಇರುತ್ತೆ, ಮನಸ್ಸಿಗೆ ದುಃಖ ಆಗುತ್ತೆ, ನೋವಾಗುತ್ತೆ, ಹಾಗೇನೆ ಅದು ಮುಂದುವರಿಯಲ್ಲ. ನೀವು ಎಲ್ಲವನ್ನು ನೋಡಿ ಒಂದು ಶಾಂತ ಚಿತ್ತದಿಂದ, ಮನಸ್ಸಿನಿಂದ, ಸಮಾಧಾನದಿಂದ ಇದನ್ನೆಲ್ಲ ನೀವು ಫೇಸ್ ಮಾಡಬೇಕು. ಏನಕ್ಕಂದರೆ ಇಲ್ಲಿ ತುಂಬ ನೀವು ನೆಗೆಟಿವ್ ಶೇಡಲ್ಲಿ ಆಲೋಚನೆ ಮಾಡ್ತೀರಾ, ಏನೇನು ಕೆಟ್ಟ ನಿರ್ಧಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಾ, ಕತ್ತಲೆ ಕೊನೆಯಲ್ಲಿ ಒಬ್ಬರೇ ಕಣ್ಣೀರು ಹಾಕ್ತೀರಾ. ಕೆಲವರಲ್ಲಿ ಅತಿಯಾಗಿ ಆಲೋಚನೆ ಮಾಡಿ ಗೋಡೆಗೆ ಒಂದು ಕೈ ಹೊಡೆಯುವಂತಹ ಅಥವಾ ಏನೋ ಒಂದು ವಸ್ತುವಿಗೆ ಅನ್ನು ಪುಡಿ ಮಾಡುವಂತಹ, ಸೊ ಅದು ಕೂಡ ಮಾಡ್ತೀರಾ. ಏನಕ್ಕೆ ಅಷ್ಟು ಸಿಟ್ಟು, ಏನಕ್ಕೆ ಅಷ್ಟು ಆಕ್ರೋಶ, ಹೌದಲ್ವಾ ಹೇಳಿ. ಎಲ್ಲರಲ್ಲ, ಕೆಲವರಿಲ್ಲಿ ಅತಿಯಾಗಿ
ಸಿಟ್ ಮಾಡ್ಕೊಳ್ತಾ ಇದ್ದೀರಾ. ಏನು ಸಿಟ್ ಮಾಡ್ಕೊಂಡ ತಕ್ಷಣ ಸಿಗುತ್ತಾ ಇಲ್ಲ? ನೆಗೆಟಿವ್ ಆಗಿ ಆಲೋಚನೆ ಮಾಡಿದ ತಕ್ಷಣ ನನ್ನ ಲೈಫನ್ನು ಸ್ಪೈಲ್ ಮಾಡ್ಕೊಳ್ಬೇಕು, ನಾನು ಇದರಲ್ಲಿ ಸಮಸ್ಯೆ ಇಲ್ಲ ಅಂದರೆ ಸೊ ಆ ಥರ ಏನಕ್ಕೆ ಆಲೋಚನೆ ಮಾಡ್ತೀರಾ? ಧೈರ್ಯವಾಗಿರಿ, ಪಾಸಿಟಿವ್ ಆಗಿ ಉಂಟಲ್ಲ, ಸೊ ಸರಿಯಾಗುತ್ತೆ. ಏನೇ ಒಂದು ಸಮಸ್ಯೆ ಇದ್ರೂ ಮತ್ತು ಏನೇ ಒಂದು ನೋವು ಇರ್ಬೋದು, ಸಮಸ್ಯೆ ಇರ್ಬೋದು, ನನ್ನ ಜೊತೆ ಶೇರ್ ಮಾಡಿ. ನಿಮಗೆ ನೀವೇ ತಪ್ಪು ನಿರ್ಧಾರಗಳನ್ನು, ಆಲೋಚನೆಗಳನ್ನು ಮಾಡಬೇಡಿ. ಸೊ ಯೂಟ್ಯೂಬಲ್ಲಿ ಒಂದು ಥ್ಯಾಂಕ್ಸ್ ಅಂತ ಆಪ್ಷನ್ ಉಂಟು. ಸೊ ಯಾರಿಗಾದ್ರೂ ಥ್ಯಾಂಕ್ಸ್ ಅಂತ ಹೇಳ್ಬೇಕಿದ್ರೆ ನನಗೆ ಅಂತ ಅಲ್ಲ, ಸೊ ಬೇರೆಯವರ ವೀಡಿಯೋಸ್ ಇಷ್ಟ ಆಯಿತು ನಿಮಗೆ, ಸೊ ಅಲ್ಲಿ ನಿಮ್ಗೆ ಏನೋ ಪೇ ಮಾಡಬೇಕು ಅಥವಾ ಏನೋ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ ಸೊ ಅಲ್ಲಿ ನೀವು ಥ್ಯಾಂಕ್ಸ್ ಅಂತ ಮಾಡ್ಬೋದು. ಸೊ ಇದು ಮಿನಿಮಮ್ ಬಂದುಬಿಟ್ಟು 40 rupees ನೀವು ಅವ್ರಿಗೆ ಥ್ಯಾಂಕ್ಸ್ ಮಾಡ್ಬೋದು. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಅವರಿಗೆ ಇದರ ಆಪ್ಷನ್ ಗೊತ್ತಿಲ್ಲ, ಸೊ ಹಾಗಾಗಿ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಮತ್ತು ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸೊ ಇದು ಬಂದುಬಿಟ್ಟು 3 ಲೆವೆಲಲ್ಲಿ ಇರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್, ಹಾಗೇನೆ ಪ್ರಾಬ್ಲಮ್ ಸಾಲ್ವಿಂಗ್ ಇದು ಮಂತ್ರ, ಪ್ರಾಬ್ಲಮ್ ಸಾಲ್ವಿಂಗ್ ಇದು ತಂತ್ರ ಅಂತ. ಅಲ್ಲಿ ತಂತ್ರನೂ ಹೇಳಿಕೊಡ್ತೇನೆ, ಮಂತ್ರನೂ ಹೇಳಿಕೊಡ್ತೇನೆ. ನಿಮ್ಮ ಪರವಾಗಿ ನಾನು ಜಪ ಮಾಡ್ತೇನೆ, ಕೆಲವೊಂದು ತಂತ್ರಗಳನ್ನು ನಿಮಗೆ ಹೇಳಿಕೊಡ್ತೇನೆ. ಸೊ ಮತ್ತೆ ನೋಡಿ, ಕೆಲವೊಂದು ಆಟೋಮೆಟಿಕ್ ಆಗಿ ವೆರಿ ಸೂನ್ ರಿಸಲ್ಟ್ ಕೊಡುತ್ತೆ. ಸ್ವಲ್ಪ ಅಡೆತಡೆಗಳಿರುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾನು ಅಲ್ಲಿ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟೆ ಗೈಡ್ಲೈನ್ಸ್ ಕೊಡ್ತೇನೆ. ನಿಮ್ಮ ಕಮೆಂಟಿಗೆ ಕೂಡ ರಿಪ್ಲೈ ಮಾಡುವಾಗ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ಪ್ಲೇ ರೂಮಲ್ಲಿ ಇಟ್ಬಿಟ್ಟೆ ನಾನು ರಿಪ್ಲೈ ಕೊಡೋದು. ಅಂದರೆ ನಿಮ್ದು ಏನು ಸಮಸ್ಯೆ ಇರುತ್ತೆ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆ ಇರುತ್ತೆ. ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ಇರಲ್ಲ, ಮತ್ತು ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ಇರುತ್ತೆ. ಸೊ ಅವಾಗ ಪರ್ಸನಲ್ ಲೀಡಿಂಗ್ ತುಂಬ ಮೇನ್ ಆಗುತ್ತೆ. ಸೊ ನಿಮ್ಮದು ಲವ್ ಪ್ರಾಬ್ಲಮ್ ಅಂತ ಇಲ್ಲ, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು. ಸೊ ಏನು ನೋಡಿ, ನಾನು ಅಲ್ಲಿ ಮಂತ್ರ ಹಾಕಿರ್ತೀನಿ, ಅದನ್ನು ನೀವು ಡೈಲಿ ಕೇಳಬೇಕು. ಡೈಲಿ ಕೇಳುವ ಮಂತ್ರವನ್ನು ನಾನಲ್ಲಿ ನಿಮ್ಮ ಪರವಾಗಿ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಹಾಕಿರ್ತೀನಿ. ಅದನ್ನು ನೀವು ಡೈಲಿ ಕೇಳಬೇಕಾಗುತ್ತೆ. ಹಾಗೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೀನಿ, ನಿಮಗೆ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ನನ್ನ ಜೊತೆ ಹೇಳಿ. ನನಗೆ ಅಂದರೆ ಕೆಲವೊಂದನ್ನು ನೀವೇ ಮಾಡಬೇಕಾಗುತ್ತೆ, ಮತ್ತು ಕೆಲವೊಂದನ್ನು ನಾನು ಮಾಡ್ತೇನೆ. ಸೊ ಹಾಗಾಗಿ ತುಂಬ ಅಂದರೆ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. 100% ನಿಮಗೆ ಅಲ್ಲಿ ರಿಸಲ್ಟ್ ಬರುತ್ತೆ. ಮತ್ತು ನೋಡಿ, ನಿಮಗೆ ಅಲ್ಲಿ ಆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಆಗುತ್ತೆ, ಅದು ಆಗಲ್ಲ ಅಂದರೆ ನಾನು ಅದನ್ನು ಕೂಡ ನಿಮಗೆ ಹೇಳ್ತೇನೆ, ಏನಲ್ಲಿ ಸಮಸ್ಯೆ ಆಗ್ತಾ ಉಂಟು ಅಂತ. ಸೊ ಆಗಲ್ಲ ಅಂದ್ರೂ ಹೇಳ್ತೇನೆ, ಸೊ ಆಗುತ್ತೆ ಅಂದ್ರೂ ಹೇಳ್ತೇನೆ ರೀಡಿಂಗ್ ಮಾಡಿಬಿಟ್ಟು. ಅಂದರೆ ಕೆಲವೊಂದು ಸಲ ಅಲ್ಲಿ ಅಡೆತಡೆಗಳಿರುತ್ತೆ, ನಿಮಗೆ ಮೋಸ ಆಗುವ ಸಾಧ್ಯತೆಗಳಿದ್ದು ಅದು ಕೂಡ ಹೇಳ್ತೇನೆ ನಾನು. ಇಲ್ಲ ನಿಮಗೆ ಸಿಗಲ್ಲ ಅಂದ್ರೂ ಹೇಳ್ತೇನೆ, ಸಿಗುತ್ತೆ ಅಂದ್ರೂ. ಸೊ ನೋಡಿ, ಖಂಡಿತವಾಗಿಯೂ ನೀವು ಇಷ್ಟಪಟ್ಟವರು ಅವರನ್ನು ನಿಮ್ಮನ್ನು ಪ್ರೀತಿ ಮಾಡಿರ್ತಾರೆ, ನೀವು ಕೂಡ ಪ್ರೀತಿ ಮಾಡಿರ್ತೀರಾ. ಸೊ ಪಾಸಿಟಿವ್ ಆಗಿರ್ತೀರಾ. ಸೊ ಮಿಡ್ಲಲ್ಲಿ ಯಾರೋ ಬಂದುಬಿಟ್ಟು ಏನೋ ಸಮಸ್ಯೆ ಆಯಿತು ಅಂದರೆ ಖಂಡಿತವಾಗಿ ನಿಮ್ಮ ಪ್ರೀತಿಯನ್ನು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ 100% ಆಗಿ. ನಾನೇನು ನಿಮಗೆ ಮಂತ್ರ ಜಪ ಮಾಡಬೇಕು, ತಂತ್ರ ಹೇಳಿಕೊಡ್ಬೇಕು, ಸೊ ಅದನ್ನಲ್ಲಿ ಹೇಳಿಕೊಡ್ತೇನೆ. ಸೊ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಹಾಗೆಯೇ ನನ್ನ ಪರ್ಸನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಸೊ ಜಾಯಿನ್ ಆದವರಿಗೆ ಮಾತ್ರ ಪ್ರಾರ್ಥನೆ ಅಂತ ಏನಿಲ್ಲ. ಸೊ ಎಲ್ಲರಿಗೂ ಸೇರಿಬಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಏನೇ ಒಂದು ಸಮಸ್ಯೆ ಇದ್ರೂ ಶೇರ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ. ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು ಮಾಡಬೇಡಿ. ಧೈರ್ಯವಾಗಿರಿ, ಪಾಸಿಟಿವ್ ಆಗಿರಿ. ಏನೇ ಒಂದು ನೆಗೆಟಿವ್ ಆಲೋಚನೆ ಬಂದರೂ ನನ್ನ ಜೊತೆ ಶೇರ್ ಮಾಡಿ. ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಭಯಪಡಬೇಡಿ, ಧೈರ್ಯವಾಗಿರಿ. ನೀವೇನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಜಾಯಿನ್ ಆದ ಅಲ್ಲಿ ಅಂದರೆ ನೀವೇನು ಶೇರ್ ಮಾಡ್ತೀರಾ ಅದು ನನಗೆ ಮಾತ್ರ ಗೊತ್ತಿರುತ್ತೆ, ಮತ್ತು ನಿಮಗೆ ಅಷ್ಟೇ. ಸೊ ಅದು ಹೈದಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೈಪ್ ಮಾಡಿಲ್ಲ ಅಂದರೆ ಒಂದು ಹೈಪ್ ಮಾಡಿ. ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.